ನಮಸ್ಕಾರ ಸ್ನೇಹಿತರೆ, ಸಾರಿಗೆ ಇಲಾಖೆಯಿಂದ ಭರ್ಜರಿ ಗುಡ್ ನ್ಯೂಸ್ ಕೂಡ ಬಂದಿದೆ. ಇನ್ನು ಮುಂದೆ DL ಎಲ್ಲರಿಗೆ RTಗೆ ಹೋಗಬೇಕಾಗಿಲ್ಲ. ಹೊಸ ನಿಯಮಾವಳಿ ಕೂಡ ಜಾರಿಯಾಗಿದೆ. ಇದನ್ನ ಡೀಟೇಲ್ ಆಗಿ ನೋಡೋಣ ಬನ್ನಿ ಸ್ನೇಹಿತರೆ. ನಮ್ಮ ಚಾನಲ್ಗೆ ನೀವಿನ್ನು ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದ್ರೆ ಮಾತ್ರ ಲೈಕ್ನ ಮಾಡಿ. ನಿಮಗೆ ಗೊತ್ತಿರೋ ಹಾಗೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ ಹೊಸ ನಿಯಮಾವಳಿಯನ್ನು ಕೂಡ ತಂದಿದ್ದಾರೆ. ಹೊಸ ತಿದ್ದುಪಡಿ ಕೂಡ ಮಾಡಿದ್ದಾರೆ. ಡ್ರೈವಿಂಗ್ ಲೈಸೆನ್ಸ್ ವಿಭಾಗದಲ್ಲಿ ಕೂಡ ತಂದಿದ್ದಾರೆ. ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಇಲ್ಲಿ ಯಾರು ಕೂಡ ಡ್ರೈವಿಂಗ್ ಟೆಸ್ಟ್ ಮಾಡಿಕೊಂಡು ಅಲ್ಲಿಗೆ RT ಆಫೀಸ್ಗೆ ಹೋಗಿ ನೀವು ಡ್ರೈವಿಂಗ್ ಲೈಸೆನ್ಸ್ಗೆ ಅಪ್ಲಿಕೇಶನ್ ಹಾಕಿ ಎಲ್ಲರನ್ನ ಪಡೆದುಕೊಂಡು ನಂತರ ಡ್ರೈವಿಂಗ್ ಟೆಸ್ಟ್ ನ ಕೊಟ್ಟು ಡ್ರೈವಿಂಗ್ ಲೈಸೆನ್ಸ್ ನ ಪಡೆದುಕೊಳ್ಳೋ ಅಗತ್ಯ ಇಲ್ಲ. ಇನ್ನು ಮುಂದೆ ಅದರ ಪರವಾಗಿ ಖಾಸಗಿ ಡ್ರೈವಿಂಗ್ ತರಬೇತಿ ಕೇಂದ್ರಗಳಲ್ಲಿ ನೀವು ಡ್ರೈವಿಂಗ್ ಪರೀಕ್ಷೆಗಳನ್ನು ತೆಗೆದುಕೊಳ್ಳಬಹುದು. ನೀವು ಖಾಸಗಿ ಡ್ರೈವಿಂಗ್ ಸ್ಕೂಲ್ ಹೋಗ್ತಾರಲ್ಲ, ಅಲ್ಲೇ ನೀವು ಡ್ರೈವಿಂಗ್ ಪರೀಕ್ಷೆ ತೆಗೆದುಕೊಂಡು ನೀವು ಅಲ್ಲೇ ನೀವು ಪರವಾನಗಿ ಲೈಸೆನ್ಸ್ ಕೂಡ ಪಡೆಯಬಹುದು. ಆ ಸಂಸ್ಥೆಗಳಿಗೆ ಅಧಿಕಾರ ನೀಡಿದ್ದಾರೆ. ಅಂದ್ರೆ ಖಾಸಗಿ ಸಂಸ್ಥೆಗಳು ಯಾವ ಅಧಿಕಾರ ನೀಡಿರ್ತಾರೆ ಅವರು ಪರೀಕ್ಷೆ ನಡೆಸಿ ಪ್ರಮಾಣ ಪತ್ರಗಳನ್ನು ಕೂಡ ನೀಡ್ತಾರೆ. ಆಯಾ ಡ್ರೈವಿಂಗ್ ಲೈಸೆನ್ಸ್ ಕೇಂದ್ರಗಳಲ್ಲಿ ಈ ನಿಯಮಗಳು ಕೂಡ ತಂದಿದ್ದಾರೆ. ಹೊಸ ನಿಯಮಗಳು ಸುಮಾರು ತಂದಿದ್ದಾರೆ. ಹೊಸ ನಿಯಮಗಳ ಪ್ರಕಾರ ಬರೋಬ್ಬರಿ 9 ಲಕ್ಷಕ್ಕೂ ಅಧಿಕ ಹಳೆಯ ಸರ್ಕಾರಿ ವಾಹನಗಳನ್ನು ಹಂತವಾಗಿ ತೆಗೆಯುವ ಮೂಲಕ ಮಾಲಿನ್ಯವನ್ನು ಕಡಿಮೆ ಮಾಡಲು ಗುರಿಯನ್ನು ಕೂಡ ಹೊಂದಿದ್ದಾರೆ. ಕಟ್ಟುನಿಟ್ಟಾಗಿ ಕಾರು ಅದರ ನಿಯಮಗಳನ್ನು ಕೂಡ ತಂದಿದ್ದಾರೆ. ಅತಿ ವೇಗವಾಗಿ ಚಾಲನೆ ಮಾಡುವುದು, ದಂಡ ಕೂಡ, ಅಪ್ರಾಪ್ತ ವಯಸ್ಕರಿಗೆ ಚಾಲನೆ, ಈ ರೀತಿ ಹೊಸ ನಿಯಮಗಳನ್ನು ಕೂಡ ತಂದಿದ್ದಾರೆ. ಈಗ ನೀವು ಡ್ರೈವಿಂಗ್ ಲೈಸೆನ್ಸ್ ಅಲ್ಲೇ ನೀವು ನೇರವಾಗಿ ನೀವು ಡ್ರೈವಿಂಗ್ ಲೈಸೆನ್ಸ್ ಅನ್ನು ಕೂಡ ನಿಮ್ಮ ಡ್ರೈವಿಂಗ್ ಸ್ಕೂಲ್ಗಳಲ್ಲಿ ನೀವು ಡ್ರೈವಿಂಗ್ ಸೆಂಟರ್ಗಳಲ್ಲಿ ನೀವು ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಗಳನ್ನ ಪಡೆದುಕೊಳ್ಳಬಹುದು. ಹೊಸ ಡ್ರೈವಿಂಗ್ ಲೈಸೆನ್ಸ್ ಪಡೆದುಕೊಳ್ಳೋಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅದರ ಬಗ್ಗೆ ಸಚಿವಾಲಯ ಆದಷ್ಟು ಬೇಗ ನಿಮಗೆ ತಿಳಿಸಿಕೊಡುತ್ತದೆ. ಅಲ್ಲಿ ಕೆಲವೊಂದು ರೂಲ್ಸ್ಗಳು ಕೂಡ ಇಟ್ಟಿದ್ದಾರೆ. ಇದಕ್ಕೆ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ, ನಿಮ್ಮ ದಾಖಲೆಗಳು ಕೂಡ ಬೇಕಾಗುತ್ತೆ. ಡ್ರೈವಿಂಗ್ ಶಾಲೆಗಳಿಗೆ ಹೊಸ ನಿಯಮಗಳನ್ನು ಕೂಡ ತಂದಿದ್ದಾರೆ. ಅದನ್ನ ಅವ್ರು ನೋಡ್ಕೊತಾರೆ, ಇದಿಷ್ಟೇ ಇರಬೇಕು, ಇದಿಷ್ಟೇ ಜಾಗ ಇರಬೇಕು ಅಂತ. ಒಟ್ಟಾರೆ ಈ ಹೊಸ ನಿಯಮಗಳನ್ನ ನಿಮಗೆ ಹೇಗೆ ಅನಿಸ್ತಾ ನೋಡಿ. ಹಿಂಗೆ ಆದ್ರೆ ಸಿಕ್ಕವರೆಲ್ಲ ಕಂಡ್ಕೊಂಡವ್ರಿಗೆಲ್ಲ ಡ್ರೈವಿಂಗ್ ಲೈಸೆನ್ಸ್ ಸಿಗೋ ಸಾಧ್ಯತೆ ಕೂಡ ಹೆಚ್ಚಿದೆ. ಇದು ಪಾಸಿಟಿವ್ ಆಗಿದೆ ಕೂಡ ನೆಗೆಟಿವ್ ಆಗಿದೆ. ನಿಮ್ಮ ಅಭಿಪ್ರಾಯ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.